ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಹೆಲ್ದಿಯಾಗಿ ಸೂಪರ್ ಟೇಸ್ಟಿಯಾಗಿರೋ ಗಿಣ್ಣನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಾನಿವಾಗ ಅರ್ಧ ಲೀಟ್ರು ಹಾಲನ್ನು ತೊಗೊಂಡಿದ್ದೀನಿ. ಮನೆ ಹತ್ರ ಇರೋರು ತಂದು ಕೊಟ್ಟಿದ್ರು. ಗಿಣ್ಣನ್ನು ಮಾಡಬೇಕು ಅಂತ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್, ಈ ರೀತಿ ಮಾಡ್ಕೊಳ್ಳಿ. ನಾನಿವಾಗ ಅರ್ಧ ಲೀಟ್ರ್ ಹಾಲನ್ನು ಈ ರೀತಿ ಸೋಸ್ಕೋತಾ ಇದ್ದೀನಿ. ಆ ಗಿಣ್ಣು ಹಾಲಲ್ಲೇ ಗಿಣ್ಣು ಮಾಡಬೇಕು ಅಂತ ಏನಿಲ್ಲ, ನಾವು ನಾರ್ಮಲ್ ಹಾಲಲ್ಲೂ ಕೂಡ ನಾನೀಗ ತೋರಿಸ್ತಾ ಇದ್ದೀನಲ್ಲ ಅದೇ ಮೆಥಡಲ್ಲಿ ನೀವು ಗಿಣ್ಣನ್ನು ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ ದಪ್ಪ ತಳದ ಪಾತ್ರೆನ ತೊಗೊಂಡಿದ್ದೀನಿ. ಗಿಣ್ಣನ್ನು ಮಾಡಬೇಕಾದ್ರೆ ಸ್ವಲ್ಪ ದಪ್ಪಾಗಿರೋ ಪಾತ್ರೆನೇ ತೊಗೋಬೇಕು. ಈ ರೀತಿ ನಾವು ಕುದಿಸ್ಕೊತಾ ಇರಬೇಕು. ಸೌಟಲ್ಲಿ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ಬರೀ ಹಾಲಿರೋದ್ರಿಂದ ತಳ ಹಿಡಿಯುತ್ತೆ, ಅದಕ್ಕೆ ನಾನು ಈ ರೀತಿ ಸೌಟನ್ನು ಆಡಿಸ್ತಾನೆ ಇರಬೇಕು. ಈ ರೀತಿ ಆಡಿಸ್ತಾನೆ ಇರಬೇಕು. ಸ್ವಲ್ಪ ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನನಗಿವಾಗ ಇದಕ್ಕೆ ಬೇಕಾಗಿರೋ ಅಂತಹ ಕಡಲೆ ಮತ್ತು ಕೊಬ್ಬರಿನ ರುಬ್ಕೊಂಡು ಬರೋಣ. ಇದಕ್ಕಿಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕು. ಕಡಲೆ ಮತ್ತು ಕೊಬ್ಬರಿ ಮತ್ತು 1-2 ಏಲಕ್ಕಿ ಅಷ್ಟೇ ಸಾಕು ಫ್ರೆಂಡ್ಸ್. ನಾನಿಲ್ಲಿ 1 ಕಪ್ ಆಗೋವಷ್ಟು ಕೊಬ್ಬರಿನ ತೊಗೊಂಡು ಇದಕ್ಕೆ 1-2 ಏಲಕ್ಕಿನ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇದಕ್ಕೇ ನಾನು 1.5 ಕಪ್ಪಷ್ಟು ಕಡಲೆನ ತೊಗೊಂಡಿದ್ದೀನಿ. ನಾನಿವಾಗ ತೋರಿಸ್ತಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ನಿಮಗೆ ಗಿಣ್ಣು ಸಿಗುತ್ತೆ, ಹಲ್ವಾ ಥರ ಸಿಗುತ್ತೆ. ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಅರ್ಧ ಲೀಟ್ರ್ ಹಾಲಿಗೆ 1 ಕಪ್ ಆಗೋಷ್ಟು ಕೊಬ್ಬರಿ, 1.5 ಕಪ್ ಆಗೋಷ್ಟು ಕಡಲೆ, 2 ಏಲಕ್ಕಿ ಅಷ್ಟೇ ಸಾಕು ಫ್ರೆಂಡ್ಸ್. ನಾನಿವಾಗ ಕಡಲೆನೂ ಕೂಡ ಪುಡಿ ಮಾಡ್ಕೊಂಡು ಬರ್ತೀನಿ. ಕಡಲೆನ ಪುಡಿ ಮಾಡಬೇಕಾದ್ರೆ ನಾವು ಸ್ವಲ್ಪ ತರ್ತರಿಯಾಗಿಯೇ ಪುಡಿ ಮಾಡ್ಕೊಂಡು ಬರಬೇಕು. ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರಬಾರ್ದು. ನಾನು ಇದನ್ನು ನೈಟು ವಿಡಿಯೋ ಮಾಡ್ಕೊಂಡಿರೋದಕ್ಕೆ ಸ್ವಲ್ಪ ನೀಟಾಗಿ ಕಾಣಿಸ್ತಾ ಇಲ್ಲ. ಬೆಳಕಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ರೀತಿ ಪುಡಿ ಮಾಡ್ಕೊಂಡು ಬರಬೇಕು. ಹಾಲು ನೋಡಿ, ಆಗಲೇ ಎಷ್ಟು ನಾನು ಅರ್ಧ ಲೀಟ್ರ್ ಇದ್ದಿದ್ದು 1/4 ಲೀಟ್ರ್ ಆಗೋಷ್ಟು ಹಾಲು ಚೆನ್ನಾಗಿ ಕುದ್ದಿದೆ. ಇವಾಗ ನಾನು ಇದಕ್ಕೆ 1 ಕಪ್ ಆಗುವಷ್ಟು ಪುಡಿ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಪುಡಿ ಬೆಲ್ಲ ಇಲ್ಲ ಅಂದರೆ ಅಚ್ಚ ಬೆಲ್ಲನಾದರೂ ಹಾಕ್ಬೋದು, ಉಂಡೆ ಬೆಲ್ಲನಾದರೂ ಪುಡಿ ಮಾಡಿ ಹಾಕ್ಬೋದು. ಬೆಲ್ಲ ಹಾಕಿದ ತಕ್ಷಣ ಈ ರೀತಿ ಹಾಲು ಒಡ್ಕೊಳ್ಳುತ್ತೆ. ಏನು ಟೆನ್ಷನ್ ಮಾಡ್ಕೊಳ್ಬೇಡಿ, ಹಾಲು ಒಡ್ಕೊಳ್ಳುತ್ತೆ ಬೆಲ್ಲ ಹಾಕಿದ ತಕ್ಷಣ. ಬಿಸಿ ಹಾಲಿಗೆ ಬೆಲ್ಲ ಹಾಕಿದ್ರೆ ಹಾಲು ಒಡೆಯುತ್ತೆ ಫ್ರೆಂಡ್ಸ್, ಅಷ್ಟೇ. ಇವಾಗ ಇದಕ್ಕೆ ನಾನು ಪುಡಿ ಮಾಡಿರೋ ಅಂತಹ ಕೊಬ್ಬರಿನ ಸೇರಿಸ್ತಾ ಇದ್ದೀನಿ. ಕೊಬ್ಬರಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಪುಡಿ ಮಾಡಿರೋ ಅಂತಹ ಕಡಲೆನ ಸೇರಿಸ್ತಾ ಇದ್ದೀನಿ. ಕಡಲೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟೇನೂ ಆಗಲ್ಲ, ಈ ರೀತಿ ತಿರುಗಿಸ್ಕೊಳ್ಳೋದ್ರಿಂದ ನಮಗೆ ಯಾವ ಹದದಲ್ಲಿದೆ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ನಾನಿವಾಗ ತೋರಿಸಿರೋ ಅಷ್ಟು ನೀಟಾಗಿ ಹಾಕಿದ್ರೆ ನಮಗೆ ಚೆನ್ನಾಗಿ ಗಿಣ್ಣು ತಿನ್ನೋದಕ್ಕೆ ಹಲ್ವಾ ಥರ ಸಿಗುತ್ತೆ ಫ್ರೆಂಡ್ಸ್. ನೀವು ಗಿಣ್ಣು ತಿಂತಾಯಿದ್ದೀನಿ ಅಂತಲೇ ಅನಿಸಲ್ಲ, ಹಲ್ವಾ ತಿಂತಾಯಿದ್ದೀನಿ ಏನೋ ಅಂತ. ಟೇಸ್ಟ್ ಅಷ್ಟು ಸಖತ್ತಾಗಿರುತ್ತೆ. ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ನೀವು ಒಮ್ಮೆ ಟ್ರೈ ಮಾಡಿ. ಗಿಣ್ಣು ಹಾಲಲ್ಲೇ ಮಾಡಬೇಕು ಅಂತೇನಿಲ್ಲ, ನಾರ್ಮಲ್ ಹಾಲಲ್ಲೂ ಕೂಡ ನಾವು ಈ ರೀತಿ ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ. ಇವಾಗ ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ತುಂಬಾ ಚೆನ್ನಾಗಾಗುತ್ತೆ. 2-3 ನಿಮಿಷ ಬೇಯಿಸ್ಕೊತಾ ಇರ್ತೀವಲ್ಲ, ಆಗಾಗ ಪ್ಲೇಟನ್ನು ತೆಗೆದು ಸ್ವಲ್ಪ ಸೌಟಿಂದ ಕೈ ಆಡಿಸ್ತಾನೆ ಇರಬೇಕು. ಯಾಕಂದರೆ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಕಡಲೆನೂ ಕೂಡ ತಳ ಹಿಡಿಯುತ್ತೆ, ಅದಕ್ಕೆ ನಾವು ಸೌಟಿಂದ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ಗಿಣ್ಣನ್ನು ಹಲವಾರು ವಿಧಾನದಲ್ಲಿ ಮಾಡ್ತಾರೆ ಫ್ರೆಂಡ್ಸ್. ನನಗೆ ಇದನ್ನು ನಮ್ಮ ಅತ್ತೆ ಹೇಳ್ಕೊಟ್ಟಿದ್ರು. ಆವಾಗಲಿಂದ ನನಗೆ ಇದಕ್ಕೆ ನಾನು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಇದೇ ತುಂಬ ರುಚಿಯಾಗಿರುತ್ತೆ. ನಮ್ಮಮ್ಮ ಮಾಡ್ತಾರೆ, ಇನ್ನೊಂದು ಸಲ ನಮ್ಮಮ್ಮ ಮಾಡೋ ಥರ ಗಿಣ್ಣನ್ನು ಮಾಡಿ ತೋರಿಸ್ತೀನಿ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ, ಅವಲಕ್ಕಿ, ರವೆ, ಕಡಲೆ ಬೀಜ, ಕಡಲೆ, ಕೊಬ್ಬರಿ ಎಲ್ಲ ಹಾಕಿ ಮಾಡ್ತಾರೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಅದನ್ನೇ ಜಾಸ್ತಿ ಮಾಡ್ತಾಯಿದ್ರು. ನಾವಂತೂ ತುಂಬ ಇಷ್ಟಪಟ್ಟು ತಿಂತಾಯಿದ್ವಿ. ಯಾರ್ಯಾರಿಗೆಲ್ಲ ಗಿಣ್ಣಂದರೆ ತುಂಬ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ. ಇದಂತೂ ಈ ವಿಧಾನದಲ್ಲಿ ಮಾಡಿದ್ರಂತೂ ತುಂಬಾ ರುಚಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಯಾರ್ಯಾರು ನನಗೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ಈಸಿಯಾದ ರೆಸಿಪಿಯೊಂದಿಗೆ. ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮಸ್ಕಾರ.